ಹಾಯ್ ನಮಸ್ತೆ, ವೆಲ್ಕಮ್ ಟು ಮೈ ಚಾನಲ್ ಹೀಲಿಂಗ್ ಆ್ಯಂಡ್ ಸೊಲ್ಯೂಷನ್ಸ್. ಕನ್ನಡ ಆ್ಯಕ್ಟರ್ ಡೈರೆಕ್ಟರ್ ಉಪೇಂದ್ರ ಅವರದು ಉಪೇಂದ್ರ ಅಂತ ಪಿಕ್ಚರಲ್ಲಿ ಕರಿಮಣಿ ಮಾಳಿಗ ನೀನಲ್ಲ ಆ ಒಂದು ಸಾಂಗ್ ಈಗ ವೈರಲ್ ಆಗ್ತಾ ಉಂಟು. ಆ್ಯಕ್ಚುಲಿ ಇದೊಂದು ಸಾಂಗ್ ಅದರ ಮೀನಿಂಗ್ ನೋಡಿದರೆ ನಮ್ಮದು ಲೈಫ್ ಅದು ತುಂಬ ಡೀಪಾಗಿ ರಿಲೇಷನ್ಶಿಪ್ ಬಗ್ಗೆ ಅದು ಹೇಳ್ತದೆ ಅದರಲ್ಲಿ. ಸೊ ದೇರ್ ಈಸ್ ನಥಿಂಗ್ ಬಿಟ್ವೀನ್ ಯು ಆ್ಯಂಡ್ ಮೀ. ನಮ್ಮ ಮಧ್ಯದಲ್ಲಿ ಎಂಥ ಸಹ ಇಲ್ಲ. ಇಷ್ಟವರೆಗೂ ಓಕೆ ಅವರೊಂದು ರಿಲೇಷನ್ಶಿಪ್ಪಲ್ಲಿ ಇದ್ದರು. ಬ್ರೇಕಪ್ ಆದ ಟೈಮಲ್ಲಿ ಈ ಒಂದು ಫೀಲಿಂಗ್ ಎಲ್ಲರಿಗೂ ಬರ್ತದೆ. ಓಕೆ ಇಷ್ಟು ವರ್ಷ, ಕೆಲವೊಮ್ಮೆ 5 ವರ್ಷ, ಕೆಲವೊಮ್ಮೆ 10 ವರ್ಷ, ಕೆಲವೊಮ್ಮೆ 15-20 ವರ್ಷ, ಎಷ್ಟು ವರ್ಷ ಆದರೆ ಕೂಡ ಜೊತೆಯಲ್ಲಿ ಇದ್ದವರು ಬ್ರೇಕಪ್ ಆಗುವಾಗ ತುಂಬ ಬೇಜಾರಾದವರು ಡಿಪ್ರೆಷನ್ ಬರ್ತದೆ. ಬಟ್ ಎಲ್ಲರೂ ಒಂದು ಅನ್ನಿಸ್ಕೊಳ್ಳಿ, ಎಲ್ಲರೂ ಅದೊಂದು ಆಕ್ಸೆಪ್ಟ್ ಮಾಡಿ. ಇದೊಂದು ಟ್ರೂತ್, ಸತ್ಯ. ಅಂದರೆ ಈ ಲೋಕದಲ್ಲಿ ಎಲ್ಲ ಟೆಂಪರರಿ ಅಂದರೆ ಸ್ವಲ್ಪ ಟೈಮಿಗೆ ಮಾತ್ರ. ನಾವು ಒಂದು ರಿಲೇಷನ್ಶಿಪ್ ನಮ್ಮದು ಸ್ವಂತ ಅವರು ನಂದು ಮಾತ್ರ ಹಾಗೆ ನಮಗೆ 100% ಆಗಿ ಹೇಳಲಿಕ್ಕೆ ಆಗೋದಿಲ್ಲ. ನಾವು ಸ್ವಂತ ಎಂದು ಹೇಳಿದವರಿಗೆ ಅವರಿಗೆ ಕೂಡ ಅಪ್ಪ ಅಮ್ಮ ಇದ್ದಾರೆ, ಅವರಿಗೂ ಕೂಡ ಅಣ್ಣ ಅಕ್ಕ ತಂಗಿ ತಮ್ಮ ಅಜ್ಜ ಅಜ್ಜಿ ಎಲ್ಲರೂ ಇರ್ತಾರೆ. ಸೊ ನಮಗೆ ಅವರು ನಂದು ಮಾತ್ರ ಅಂತ ಹೇಳಲಿಕ್ಕೆ ಆಗೋದಿಲ್ಲ. ಬೇರೊಂದು ವಿಷಯ ಅಂದರೆ ಬ್ರೇಕಪ್ ಅಂದರೆ ಯಾವುದಕ್ಕೂ ಸಹ ಎಂಡಿಂಗ್ ಅಲ್ಲ. ಒಂದು ಲೈಫದು ಎಂಡ್ ಅಲ್ಲ ಬ್ರೇಕಪ್, ಇನ್ನೊಂದು ಲೈಫಲ್ಲಿ ಸ್ಟಾರ್ಟ್. ಬ್ರೇಕಪ್ ಆಗುವಾಗ ಬೇಜಾರು ಬರ್ತದೆ, ಇಟ್ಸ್ ನಾರ್ಮಲ್. ಬಟ್ ನಾವು ಅದು ಆಕ್ಸೆಪ್ಟ್ ಮಾಡಬೇಕು. ಯಾಕೆ ಬ್ರೇಕಪ್ ಆಯಿತು, ಆ ಒಂದು ಡಿಸಿಷನಲ್ಲಿ ಬ್ರೇಕಪ್ ಆಯಿತು. ಇನ್ನು ನನ್ನ ಲೈಫಲ್ಲಿ ನೀನು ಬೇಡ, ಅಲ್ಲಾದರೆ ಅವರು ಬೇಡ. ಹಾಗೆ ನಾವು ಡಿಸೈಡ್ ಮಾಡುವಾಗ ಅದಕ್ಕೆ ಒಂದು ಕಾರಣ ಉಂಟು. ಕೆಲವೊಮ್ಮೆ ತುಂಬ ಕಾರಣ ಇರ್ತದೆ. ಅದು ನಾವು ಆಕ್ಸೆಪ್ಟ್ ಮಾಡಿ ಮುಂದೆ ಹೋಗಬೇಕು. ಮುಂದೆ ನಮಗೆ ದಾರಿ ತುಂಬ ದೂರ ಹೋಗಲಿಕ್ಕುಂಟು. ಕೆಲವರು ಎಂತ ಮಾಡೋದು, ಬ್ರೇಕಪ್ ಆದ ಮೇಲೆ ಈ ಒಂದು ನಮ್ಮನ್ನೇ ಬ್ರೇಕಪ್ ಆದ ಒಂದು ಜನರದು ಫೇಸ್ಬುಕ್, ಇನ್ಸ್ಟಾಗ್ರಾಮ್, ಟ್ವಿಟ್ಟರ್, ಅಲ್ಲಾದರೆ ವಾಟ್ಸಪ್ ಅದೆಲ್ಲ ನೋಡೋದು. ಅವರು ಈಗ ಹೇಗೆ ನಾನಿಲ್ಲಾದರೆ ಅವರು ಖುಷಿಯಾಗಿ ಇರ್ತಾರಲ್ಲ, ಅದೊಂದು ಅನ್ನಿಸ್ಕೊಂಡು ಅವರದ್ದು ಫೋಟೋಸ್ ಎಲ್ಲ ನೋಡಿ ತುಂಬ ಬೇಜಾರಲ್ಲಿ ಕೂತ್ಕೊಳ್ತಾರೆ. ಅದು ಸಹ ತಪ್ಪೆ. ನಾವು ಬೇಡ ಅಂತ, ನಮ್ಮನ್ನೇ ಬೇಡ ಅಂತ ಹೇಳಿದವರು, ಅಲ್ಲಾದರೆ ನಾನು ಬೇಡ ಅಂತ ಹೇಳಿದವರಿಗೆ ಹಿಂದೆ ನಾವು ಹೋಗಬಾರ್ದು, ಆಯಿತಾ? ಮುಂದೆ ಹೋಗಬೇಕು. ಮುಂದೆ ದಾರಿ ನಮಗೆ ತುಂಬ ಆಪರ್ಚುನಿಟೀಸ್ ಉಂಟು. ಅದು ಆ್ಯಕ್ಸೆಪ್ಟ್ ಮಾಡಬೇಕು. ಲೈಫ್ ಅಂದರೆ ಈ ರಿಲೇಷನ್ಶಿಪ್ ಬಗ್ಗೆ ಎಲ್ಲ ಟೆಂಪರರಿ. ನಾವು ನಂದು ಸ್ವಂತ ಅಂತ ಹೇಳಿದರೆ ಅದು ಹಾಗೆ ಅಂತ ಇಲ್ಲ, ಎಲ್ಲ ಟೆಂಪರರಿ. ನಮಗೆ ನಾವು ಮಾತ್ರ ಇರ್ತದೆ, ಮತ್ತು ದೇವರು ಕೂಡ ಇರ್ತಾರೆ. ಬೇರೆ ಯಾರು ನಮ್ಮದು ಸ್ವಂತ ಅಲ್ಲ. ಸ್ವಂತ ಅಂತ ಹೇಳಲಿಕ್ಕೆ ಆಗೋದಿಲ್ಲ. ಅರ್ಥ ಆಯಿತಾ? ಮತ್ತು ಇವರದ್ದು ಉಪೇಂದ್ರ ಅವರದ್ದು ಈ ಒಂದು ಸಾಂಗಲ್ಲಿ ಬ್ರೇಕಪ್ಪಿಗೆ ಕರೆಕ್ಟಾದ ಸಾಂಗ್ ಇದು, ಆಯಿತಾ? ಬ್ರೇಕಪ್ ಆದವರು ಈಗ ಇದೊಂದು ಸಾಂಗ್ ಕೇಳುವ ಕೆಲವೊಮ್ಮೆ ಈಗ ಅವರಿಗೆ ನಗು ಬರ್ಬೋದು. ಅಷ್ಟು ಅಂದರೆ ಸೂಪರ್ ಸಾಂಗ್ ಇದು. ನಾನು ಕನ್ನಡ ಫಿಲಿಮ್ಸ್ ಇಷ್ಟುವರೆಗೆ ನೋಡಲಿಲ್ಲ. ನಾನು ಉಪೇಂದ್ರ ಅವರದ್ದು ಫಿಲಿಮ್ ಈಗ ಅದೊಂದು ಸಾಂಗ್ ವೈರಲ್ ಆಯ್ತಲ್ಲ, ಅದಕ್ಕೆ ನೋಡುವ ಹಾಗೆ ಅದೊಂದು ಪಿಕ್ಚರ್ ನೋಡೋದು. ಬಟ್ ಇದು ಸಾಂಗ್ ಸೂಪರ್ ಸಾಂಗ್, ಮತ್ತು ಇದು ಪಿಕ್ಚರ್ ಕೂಡ ಸೂಪರ್ ಉಂಟು. ಅಂದರೆ ನಮ್ಮದು ಲೈಫ್ ಬಗ್ಗೆ ಅವರು ಹೇಳಿದ್ದು ಎಲ್ಲ ಸತ್ಯ ನಿಜ ಎಲ್ಲ. ಸೊ ಈ ಒಂದು ಸಾಂಗ್ನಲ್ಲಿ ಅರ್ಥ ಮಾಡಬೇಕಂದ್ರೆ, ನೀವು ವೈರಲ್ ಸಾಂಗ್ ಅದು ನೀವು ಸರ್ಚ್ ಮಾಡ್ತಾರೆ, ತುಂಬ ಎಲ್ಲರೂ ಖುಷಿ ಆಗುತ್ತೆ. ಬಟ್ ಡೀಪ್ ಇನ್ಸೈಡ್ ಇದರ ಡೀಪ್ ಮೀನಿಂಗ್ ಅಂದರೆ ಎವ್ರಿಥಿಂಗ್ ಇನ್ ದಿಸ್ ವರ್ಲ್ಡ್ ಈಸ್ ಟೆಂಪರರಿ, ಆಯಿತಾ? ಎಲ್ಲ ಟೆಂಪರರಿ. ನಾವು ಮತ್ತು ಬೇರೊಂದು ವಿಷಯ ಅಂದರೆ ಬ್ರೇಕಪ್ ಆಗುವಾಗ ನಮ್ಮದು ಲೈಫಲ್ಲಿ ಬ್ರೇಕಪ್ ಆಗಬಾರ್ದು. ಬೇಕಾದರೆ ಒಂದು ಬ್ರೇಕ್ ತೆಗಿಬೋದು, ಓಕೆ, ಇಂಟರ್ವಲ್, ಒಂದು ರೆಸ್ಟ್ ಟೈಮ್. ಬಟ್ ಅದು ಬಿಟ್ಟು ನೀವು ಮುಂದೆ ಹೋಗಬೇಕು. 10 ವರ್ಷ ಆಗಲಿ 20 ವರ್ಷ ಆಗಲಿ ಎಷ್ಟೇ ಆಗಲಿ, ನಿಮ್ಮದು ರಿಲೇಷನ್ಶಿಪ್ ಬೇಡ ಅಂತ ಡಿಸಿಷನ್ ಮಾಡುವಾಗ ಆ ಡಿಸಿಷನ್ ಆ್ಯಕ್ಸೆಪ್ಟ್ ಮಾಡಿ ಮುಂದೆ ಹೋಗಿ. ನಮ್ಮದು ಲೈಫಲ್ಲಿ ಬೇರೆ ತುಂಬ ಚಾನ್ಸಸ್ ಉಂಟು, ತುಂಬ ಆಪರ್ಚುನಿಟೀಸ್ ಉಂಟು. ನಮ್ಮನ್ನೇ ಬೇಡ ಅಂತ ಹೇಳಿದವ್ರದ್ದು ಲೈಫ್ ಹಿಂದೆ ನೋಡಿ ನಾವು ಬೇಜಾರು ಮಾಡಿ ಡಿಪ್ರೆಷನ್ ಮಾಡಿ ಹಾಗೆ ಕೂತ್ಕೊಳ್ಬಾರ್ದು. ನಮಗೆ ಈ ಲೋಕಕ್ಕೆ, ಈ ಒಂದು ವರ್ಲ್ಡಿಗೆ, ಈ ಪ್ರಪಂಚಕ್ಕೆ ನಮ್ಮದು ಹೆಲ್ಪ್ ಬೇಕಿತ್ತ, ಅದಕ್ಕೆ ನಮಗೆ ಎಂದಾದರೂ ಮಾಡಲಿಕ್ಕೆ ಆಗ್ತದೆ. ಹಾಗೆ ನೋಡಬೇಕು, ಐಸ್ ಓಪನ್ ಇರಬೇಕು, ಕಣ್ಣು ಓಪನ್ ಮಾಡಿ ನೋಡಬೇಕು. ನನಗೆ ಹೇಗೆ ಅವರನ್ನೇ ನಮ್ಮದು ಸುತ್ತಿದ್ದವರಿಗೆ ನನಗೆ ಹೇಗೆ ಹೆಲ್ಪ್ ಮಾಡಲಿಕ್ಕಾಗತ್ತೆ, ನಂದು ಲೈಫ್ ನಂದು ರೆಸ್ಪಾನ್ಸಿಬಿಲಿಟಿ, ಹಾಗೆ ಇರಬೇಕು. ಸೊ ಬ್ರೇಕಪ್ ಆಗಿ ಸುಮ್ಮನೆ ಬೇಜಾರು ಮಾಡಿ ಡಿಪ್ರೆಷನ್ ಮಾಡಿ ನಿಮ್ಮದು ವರ್ಷಗಳು, ನಿಮ್ಮದು ಲೈಫ್ ಹಾಗೆ ನೀವು ಸ್ಪಾಯ್ಲ್ ಮಾಡಬಾರ್ದು. ಎಲ್ಲರೂ ಖುಷಿಯಾಗಿ ಇರಲಿ. ದೇವರು ಇರ್ತಾರೆ,
ನಮಗೆ ಎಲ್ಲರಿಗೂ ದೇವರಿರ್ತಾರೆ. ನಾನು ಅರ್ಧ ದೇವರು ಅರ್ಧ ಅಂತೆಲ್ಲ ಹೇಳೋದು. ಸೊ ನಾವು ನಮಗೆ ಲೈಫಿಗೆ ಎಂತ ಬೇಕು ಅದು ನಾವು ಮಾಡಲೇಬೇಕು. ಬಾಕಿ ಅರ್ಧ ದೇವರು ಮಾಡ್ತಾರೆ. ಸೊ ಎಲ್ಲರೂ ಸ್ಮೈಲ್ ಮಾಡಿ ಖುಷಿಯಾಗಿ ಇರಲಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ನಂದು ಚಾನಲ್ ಇಷ್ಟ ಆದರೆ ಸಬ್ಸ್ಕ್ರೈಬ್ ಮಾಡಿ. ಮತ್ತು ಲಾ ಆಫ್ ಅಟ್ರಾಕ್ಷನ್ ಪಾಸಿಟಿವಿಟಿ ಬಗ್ಗೆ ನಾನು ಕ್ಲಾಸ್ ಎಲ್ಲ ಕೊಡ್ತಾಯಿದ್ದೆ. ನಿಮಗೆ ಇಂಟ್ರೆಸ್ಟ್ ಇದ್ದರೆ ವಾಟ್ಸಪ್ ಗ್ರೂಪದು ಲಿಂಕ್ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಕೊಡ್ತೇನೆ. ಥ್ಯಾಂಕ್ ಯು ಫಾರ್ ವಾಚಿಂಗ್.